ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಮುಂಬೈ ಸ್ಟೈಲ್ದು ಬೇಲ್ಪುರಿನ ತೋರಿಸ್ತೇನೆ. ಬರೀ ಬಾಣಲಿ ಇಟ್ಕೊಂಡು 1-2 ಚಮಚ ಎಣ್ಣೆನ ಹಾಕ್ಕೊತೀನಿ, ಸನ್ಫ್ಲವರ್ ಆಯಿಲ್ನ. ಸ್ವಲ್ಪ ಅದು ಕಾಯಿಲಿ. ತುಂಬಾ ಟೇಸ್ಟಿಯಾಗಿ ಮನೆಯಲ್ಲೇ ತುಂಬ ರುಚಿಯಾಗಿ ನಾವು ಬೇಲ್ಪುರಿನ ಮಾಡ್ಕೊಂಡು ತಿನ್ಬೋದು, ಹೆಲ್ದಿಯಾಗಿ. ಮತ್ತು ಒಂದು ಅರ್ಧ ಚಮಚದಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಉಪ್ಪು ಪುರಿನೂ ಬರುತ್ತೆ, ಮತ್ತು ಇದು ಸಪ್ಪೆ ಪುರಿ ಅಂತ ಹೇಳ್ತೀವಿ. ಇದನ್ನು ಹಾಕ್ಕೊಂಡು ನಾನು ಸಪ್ಪೆ ಪುರಿನ ತೊಗೊಂಡಿದ್ದೀನಿ. ನಾನು ಕೇಳಿದ್ರೆ ಕೊಡ್ತಾರೆ, ಉಪ್ಪುದು ಇರುತ್ತೆ ಮತ್ತು ಸಪ್ಪೆದು ಇರುತ್ತೆ. ನಾನು ಸಪ್ಪೆ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು 1-2 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ರುಚಿದಷ್ಟು ಉಪ್ಪು ಇಷ್ಟೂ ಹಾಕ್ಕೊಂಡು ಕಡಲೆ ಬೀಜ, ಗೋಡಂಬಿ 1-2, ಸ್ವಲ್ಪ ನಿಂಬೆಹಣ್ಣಿನ ರಸ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತರಿಯಾಗಿ ರುಬ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರ ಅಂತೀವಲ್ಲ, ಇಲ್ಲ ಗೋಲಿ ಗಾತ್ರ ಅಂತ, ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಮತ್ತು ಬೆಲ್ಲ, 1-2 ಚಮಚದಷ್ಟು ಬೆಲ್ಲ ಹಾಕಿ ಈ ಥರ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ಈ ಥರ ಅದೊಂದು ಸಾಸ್ ಅಂತಲೇ ಹೇಳ್ಬೋದು, ಮಾಡ್ಕೊಳ್ಬೇಕು. ಇವಾಗ ನೋಡಿ ಆಗಿತ್ತು, ಸೋಸ್ಕೊಳ್ತಾ ಇದ್ದೀನಿ ನಾನು ಇವಾಗ. ತುಂಬ ಸೂಪರಾಗಿರುತ್ತೆ, ಮನೆಯಲ್ಲಿ ಹೆಲ್ದಿಯಾಗಿ ನೀವು ಮಾಡ್ಕೊಂಡು ತಿನ್ಬೋದು. ಈ ಥರ ಸೋದಿಸ್ಕೊಳ್ಳೋಣ ನಾವು, ಹುಣಸೆಹಣ್ಣನ್ನು ಹಾಕಿದ್ವಲ್ಲ. ಸೊ ಹಾಗೆ ಈ ಥರ ಸೋಸ್ಕೊಂಡ ನಂತರ ಅದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ ನಾನು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಈ ಪೇಸ್ಟ್ನಲ್ಲಿ ಸ್ವೀಟ್ ಚಟ್ನಿ ಅಂತ ಹೇಳ್ಬೋದು, ಪೇಸ್ಟ್ ಅಂತ ಹೇಳೋದಕ್ಕಿಂತ ಸ್ವೀಟ್ ಚಟ್ನಿ ಇದು ಆ್ಯಕ್ಚುಲಿ. ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಖಾರ ಮಾಮೂಲಿ ನಿಮ್ಮದು ಸೇಮೆ ಅಂತ ಬರುತ್ತೆ ಅದಾದರೂ ಹಾಕ್ಕೋಬೋದು, ಇಲ್ಲ ನಾರ್ಮಲ್ಲು ನಮ್ಮಲ್ಲಿ ಖಾರ ಮಿಕ್ಸ್ಚರ್ ಇತ್ತು, ಸೊ ಅದನ್ನು ಹಾಕ್ಕೊಳ್ತೀನಿ ಅದರೊಳಗಡೆ. ಇವಾಗ ಈರುಳ್ಳಿ, ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಸೊ ಅದನ್ನು ಹಾಕ್ತಿದ್ದೀನಿ. ಮತ್ತು ಟೊಮೊಟೊ 1-2 ಟೊಮೊಟೊ, 1-2 ಇಲ್ಲ ನಾಟಿನಾದರೂ ತೊಗೋಬೋದು, ಇಲ್ಲ ನಾರ್ಮಲಾಗಿ ಸಿಗುತ್ತಲ್ಲ ಅದಾದ್ರೂ ತೊಗೋಬೋದು. ಒಂದು ಕ್ಯಾರೆಟು, ಸೌತೆಕಾಯಿ ಇದ್ದರೆ ನೀವು ಸೌತೆಕಾಯಿನ ಆ್ಯಡ್ ಮಾಡ್ಬೋದು, ಸೌತೆಕಾಯಿ ಇರಲಿಲ್ಲ, ಸೊ ಇಷ್ಟನ್ನು ನಾನು. ಮತ್ತು ಕಡಲೆ ಬೀಜ, ಹುರಿದು ಇಟ್ಕೊಂಡಿರೋಂಥ ಕಡಲೆ ಬೀಜ, ಇಲ್ಲ ನಿಮಗೆ ಬೇಕ್ರಿನಲ್ಲಿ ಸಿಗುತ್ತಲ್ವ. ಮತ್ತು ಇದು ಪೇಸ್ಟು, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡ್ವಲ್ಲ, ಅದನ್ನು ಹಾಕ್ಕೊಂಡು ಬೇಕಾದ್ರೆ ಅದರಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ ನೀವು 1-2 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು, ನೀವು ಸ್ವಲ್ಪ ಸ್ಪೈಸಿ ಬೇಕು ಅಂದರೆ. ಇವಾಗ ಹಾಕ್ಬಿಟ್ಟು ಮತ್ತು ಆಲೂಗೆಡ್ಡೆ ಒಂದು ಬೇಯಿಸ್ಕೊಂಡು ಬೇಕಾದ್ರೆ ಇದ್ರಲ್ಲಿ ಬೇಕಾದ್ರೆ ನೀವು ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಕಮೆಂಟ್ ಮಾಡಿ, ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಈ ಥರ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೌತೆಕಾಯಿ ಇದ್ರೆ ಬೇಕಾದರೆ ನೀವು ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫೈನಲ್ ಇವಾಗ ಆಯಿತು. ಸ್ವಲ್ಪ ಮೇಲೆ ಮತ್ತು ಒಂಚೂರು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಹಾಕ್ಕೊಂಡ್ರೆ ಸಾಕು. ಹಾಕಿ ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ನೀವು ಮೇಲೆ ಹಾಕ್ಕೊಳ್ಬೋದು. ನೋಡಿ ಇವಾಗ ರೆಡಿಯಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ, ಮತ್ತು ಸ್ವಲ್ಪ ಹಾಕಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಸುಮ್ಮನೆ ರೋಡಲ್ಲಿ ಹೋಗಿ ನಾವು ತೊಗೊಂಡು ತಿನ್ನೋ ಬದಲು ಮನೆಯಲ್ಲಿ ಹೆಲ್ದಿಯಾಗಿ ನಾವು ಮಾಡ್ಕೊತಿರ್ಬೋದು. ಇವಾಗ ರೆಡಿ ಆಯಿತು, ಸರ್ವ್ ಮಾಡ್ತೀನಿ ನಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಒಮ್ಮೆ ಖಂಡಿತ ಮಾಡಿ, ಮತ್ತು ಮೇಲೆ ಸ್ವಲ್ಪ ನಾನು ಮಿಕ್ಸರ್ನ ಹಾಕ್ತಾಯಿದ್ದೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಕಡಲೆ ಬೀಜ.